ಸನ್ನಿವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ತಾವೇ ಅಖಾಡವನ್ನು ಪ್ರವೇಶ ಮಾಡಿದಂಗಿದೆ. ನೇರವಾಗಿ ಏನಾಗ್ತಿದೆ ಅಂತ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ವಿದೇಶಕ್ಕೆ ಪರಾರಿಯಾಗಿರುವಂಥ ಪ್ರಜ್ವಲ್ ರೇವಣ್ಣಗೆ ಅವರು ಹೇಳ್ತಾರೆ, ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನೀ ಹೆಂಗಿದ್ಯಾ? ನನ್ಗಳೆಲ್ಲ ಸಂದಕವ ಕಾಗದದಲ್ಲಿ ಎಲ್ಲಿಯೇ ಇದ್ದರೂ ಸ್ವದೇಶಕ್ಕೆ ಬಂದು ಪೊಲೀಸ್ ಮುಂದೆ ಶರಣಾಗಬೇಕು. ವಾಪಸ್ ಬರದಿದ್ದರೆ ಕುಟುಂಬದಿಂದ ದೂರ ಆಗಬೇಕಾಗುತ್ತದೆ. ಅಂದ್ರೆ ನಮ್ಮ ಕುಟುಂಬಕ್ಕೂ ನಿನಗೂ ಸಂಬಂಧವಿಲ್ಲ ಅಂತ ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಅವರಿಗಾದ ಅನ್ಯಾಯಕ್ಕೆ ಸಿಗುವ ನ್ಯಾಯ ಏನು ಮತ್ತು ಶಿಕ್ಷೆ ಏನು? ಆಗಿಲ್ಲದಿದ್ದರೆ ನಿರಪರಾಧಿಯಾಗಿ ಜೈ ಎಂದು ಕಿರೀಟ ಹಾಕಿಕೊಂಡು ಆಚೆ ಹೋಗ್ಬೋದು. ಮುತ್ನಂತ ಮಾತನಾಡಿದ ನಿಮ್ ಮುಖಕ್ಕೆ ಮಂಗಳಾರತಿ ಎತ್ತಬೇಕು. DCM ಮಾತ್ರ ಅವ್ರುಂಟು ಅವ್ರ ಕುಟುಂಬ ಒಟ್ಟು ನನ್ನನ್ನು ಕೇಳಬೇಡಿ ಅಂದಿದ್ದಾರೆ. DCM ಈಗಲಾದ್ರೂ ಬುದ್ಧಿ ಬಂತೇನೋ, ಎಲ್ಲದಕ್ಕೂ ರಿಯಾಕ್ಟ್ ಮಾಡಬಾರ್ದು, ಎಲ್ಲದಕ್ಕೂ ಮಾಡ್ಕೋಬಾರ್ದು. ನನಗೆ ಸಂಬಂಧ ಇಲ್ಲ ಅಂತ ನಾ ಡೇ ಒನ್ ಹೇಳಿದ ಮೇಲೆ ನಾನು ಯಾಕೆ ಸಂಬಂಧ ತೋರಿಸ್ಕೊಂಡು ಓಡಾಡಬೇಕು ಅಂತ ಇವ್ರಿಗೆ ಅರಿವಾಗಿರಬೇಕು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವರ ಫ್ಯಾಮಿಲಿ ವಿಚಾರ, ಅವ್ರ ಮನೆ ವಿಚಾರ ನನಗೆ ಬೇಡ. ಅವ್ರು ಉಂಟು, ಅವ್ರ ಮನೆ ಉಂಟು, ಅವ್ರ ಸ್ವಂತ ವಿಚಾರಕ್ಕೆಲ್ಲ ನಾನ್ಯಾಕೆ ಬಾಯಕೋಲಿ. ದೇವೇಗೌಡರ ಬಹಿರಂಗ ಪತ್ರದಲ್ಲಿ ಬಹಳ ಕ್ವಿಕ್ ಆಗಿ ನೋಡೋಣ ಏನಿದೆ. ಈ ಪ್ರಕರಣ ನಮಗೆ ಆಘಾತ ಮತ್ತು ನೋವನ್ನು ಉಂಟು ಮಾಡಿದೆ. ಇದು ಬ್ಯೂಟಿಫುಲ್, ವೆರಿ ಗುಡ್. ಆತ ತಪ್ಪಿತಸ್ಥನೆಂದಾದರೆ ಪ್ರಜ್ವಲ್ ಕಠಿಣ ಶಿಕ್ಷೆ ವಿಧಿಸಬೇಕು. ತಪ್ಪಿತಸ್ಥನೆಂದಾದರೆ ಕಠಿಣ ಶಿಕ್ಷೆ ವಿಧಿಸಿಯೇ ವಿಧಿಸುತ್ತಾರೆ.